ಮುದ್ದ ಜಾಣ ಸೊಸೆ ನೀನು. ಕುಡಿ ಕುಡಿ ತಗೋ ಕುಡಿ. ಇನ್ನೊಂದು ಸಿಪ್ ಕುಡಿ. ಲಕ್ಷ್ಮಿ, ನೋಡು ಹೇಗ್ ಗಂಟಲ್ಲಿ ಇಳಿತು ಅಂತ. ಇಷ್ಟೇ ಅಪ್ಪ, ಇವಾಗ ಜ್ಯೂಸ್ ಕುಡ್ದಿದ್ಯಾ? 15 ಮಿನಿಟ್ಸ್ ಆದ್ಮೇಲೆ ಇಬ್ರು ಊಟಕ್ಕೆ ಬನ್ನಿ, ಆಯ್ತಾ? ಆಯ್ತು ಅತ್ತೆ. ಬೇಜಾರಾಯ್ತಾ? ಸರಿ ಪ್ರಮೋದ್, ಊಟಕ್ಕೆ ಕರ್ಕೊಂಡ್ ಬನ್ನಿ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಪ್ರೀತಿ ಮಾಡೋದು ಹೀಗೆ, ಅತ್ತೆ ನೋಡಿ ಕಲ್ತ್ಕೊಳ್ಳಿ. ಯಾರೋ ಒಂದಮ್ಮ ಅತ್ತೆ. ಸರಿ, ಜ್ಯೂಸ್ ಕುಡಿ. ಅತ್ತೆ, ಎದ್ದಿದ್ದೀರಾ? ಒಳ್ಳೇದಾಯ್ತು. ಮಾತ್ರೆ ತಂದಿದ್ದೀನಿ, ತಗೊಳ್ಳಿ. ಯಾರ್ರಿ ನೀವು? ನನ್ಗೂ ನಿಮ್ಗೂ ಏನ್ ಸಂಬಂಧ? ಅತ್ತೆ, ನಾನ್ ನಿಮ್ ಸೊಸೆ ದುರ್ಗಾ. ಯಾವ ಸೊಸೆ? ನಿಮ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಯಾಕೆ ನನ್ನನ್ನು ಕೂಡ ಹಾಕಿ ಚಿತ್ರ ಹಿಂಸೆ ಕೊಡ್ತಿದ್ದೀರಾ? ಏನಾಯ್ತು? ಏಜೆ ಅಂತರಾತೆ ಎದ್ದಿದ್ರು, ಮಾತ್ರೆ ಕೊಡೋಣ ಅಂತ ಬಂದೆ, ಕೂಗಾಡ್ತಾ ಇದ್ದಾರೆ. ನೀವಾದ್ರೂ ಒಂದ್ ಮಾತು ಹೇಳಿ. ಅಂತರ, ನಿನ್ನ ಆರೋಗ್ಯ? ಅಯ್ಯೋ, ಆ ಹೆಸರು ಕೇಳಿ ಕೇಳಿ ನನ್ನ ತಲೆ ಚಿಟ್ಟಿ ಹಿಡಿತಾ ಇದೆ. ಸಾಕು ಸಾಕು, ಪ್ಲೀಸ್ ಆ ಹೆಸರು ಹೇಳ್ಬೇಡಿ. ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ, ನಾನಿದ್ದೀನಿ, ಏನೂ ಆಗಲ್ಲ. ಅಕ್ಕ, ಅವ್ರು ನಿಮ್ಗೆ ಮಾತ್ರೆ ಕೊಡಕ್ ಬಂದ್ರು. ಮಾತ್ರೆ ನುಂಗೋ ಟೈಮ್ ಆಯ್ತಲ್ಲ, ಅದಕ್ಕೆ. ನೀವು ಈ ಥರ ಮಾಡಿದ್ರೆ ಪಾಪ ಅವ್ರಿಗೆ ಬೇಜಾರಾಗಲ್ವಾ? ನೋಡಿ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನು ರೂಪನ್ ನೋಡ್ಬೇಕು. ಅಟ್ಲೀಸ್ಟ್ ನನ್ನ ಫೋನ್ ಆದ್ರೂ ಕೊಡಿ, ನಾನು ರೂಪನ್ ಕರೆಸ್ಕೋತೀನಿ. ನೀವೆಲ್ಲರೂ ಪದೇ ಪದೇ ಈ ರೀತಿ ಬರ್ತಿದ್ರೆ ನಾನು ಏನು ಅಂತ ಹೇಳಿ? ಅದು ಅಲ್ಲದೆ ಇಲ್ಲಿ ಏನ್ ನಡೀತಿದೆ ಅನ್ನೋದು ನನ್ಗೆ ಅರ್ಥನೇ ಆಗ್ತಿಲ್ಲ. ನನಗೆ ನೀವು ಮಾತ್ರೆನೂ ಕೊಡಬೇಡಿ, ನಾನು ನೋಡ್ಕೋಬೇಡಿ, ಈವನ್ ನನ್ನನ್ನು ಕೇರು ಮಾಡಬೇಡಿ. ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ. ನಾನು ಇಲ್ಲಿಂದ ಹೊರಟೋಗ್ತೀನಿ. ರೂಪ ಅಂದ್ರೆ ಇವ್ರ ಜೊತೆ ಇದ್ರಲ್ಲ ಅಸಿಸ್ಟೆಂಟು, ಅವರೇ ಅನ್ಸುತ್ತೆ ಅಲ್ವಾ ಅಕ್ಕ? ನೋಡಿ, ಅವಳು ನನ್ನ ಕೆಲಸದಲ್ಲಿ ಮಾತ್ರ ಅಸಿಸ್ಟೆಂಟು. ಮೋರ್ ಓವರ್ ನಾವಿಬ್ರು ಅಕ್ಕ ತಂಗಿದಿರ ಥರ ಇದ್ದೀವಿ. ಅಷ್ಟೇ ತಾನೆ, ನಾ ಕರೆಸ್ತೀನಿ. ದುರ್ಗಾ, ಸರಿ ಏಜೆ, ಕರ್ಸೋ ವ್ಯವಸ್ಥೆ ನಾನು ಮಾಡ್ತೀನಿ. ನೀವ್ ಯಾರೇ ಅದನ್ನೆಲ್ಲ ಮಾಡಕ್ಕೆ? ನೋಡಿ, ನಿಮ್ ಮುಖಗಳು ನೋಡೋದಕ್ಕೂ ನನ್ಗಿಷ್ಟ ಇಲ್ಲ. ಇವ್ರೊಬ್ಬರನ್ನ ಬಿಟ್ಟು ನೀವೆಲ್ಲ ಇಲ್ಲಿಂದ ಹೊರಟೋಗಿ, ಪ್ಲೀಸ್ ಹೊರಟೋಗಿ. ನಾನಿಷ್ಟು ಪ್ರೀತಿಯಿಂದ ನೋಡ್ಕೊಳಕ್ ಬಂದ್ರು ಅಂತರ ಅತ್ತೆ ಈ ಲೀಲಾಗೆ ಹತ್ರ ಆಗ್ತಾ ಇದಾರಲ್ಲ, ಇಷ್ಟು ಬೇಗ ಹೇಗೆ ಅವ್ರನ್ನ ಹೊಲ್ಸ್ಕೊಳಕ್ ಸಾಧ್ಯ? ಛೇ! ಓಕೆ ಓಕೆ ಓಕೆ, ನಾವು ಹೋಗ್ತೀವಿ. ಲೀಲಾ, ದುರ್ಗಾ. ಓಕೆ ಅಜಯ್. ಅಕ್ಕ, ಈ ಮನೇಲಿ ನಿಮ್ಗೆ ಯಾರೂ ತೊಂದರೆ ಮಾಡಲ್ಲ, ಎಲ್ಲರೂ ನಮ್ಮವ್ರೆ. ಈಗ ಪುಟ್ಟ ಮಗು ಹಠ ಮಾಡ್ತಿದ್ರೆ ಅಮ್ಮ ಸುಮ್ಮನಿರ್ತಾಳ? ಇಲ್ಲ ತಾನೆ, ತಾಳ್ಮೆಯಿಂದ ಮುದ್ದು ಮಾಡಿ ಅರ್ಥ ಮಾಡಿಸ್ತಾಳೆ. ಇಲ್ಲೂ ಹಾಗೆ, ಎಲ್ಲರೂ ಒಳ್ಳೆಯವ್ರೆ.
ನಿಮ್ಗೇನು ರೂಪ ಅವ್ರು ಬರಬೇಕು ತಾನೆ, ಅದ್ರ ವ್ಯವಸ್ಥೆ ನಾನು ಮಾಡ್ತೀನಿ. ನೀವಿವಾಗ ಮಾತ್ರೆ ನುಂಗಿದ್ರೆ ಮಾತ್ರ ರೂಪ ಅವ್ರು ಬರ್ತಾರೆ, ಇಲ್ಲಾಂದ್ರೆ ಬರಲ್ಲ. ಸೊ ಮಾತ್ರೆ ನುಂಗ್ಬೇಕು. ಮಾಡಿ. ಬೇಡ, ನಾನೇ ತಗೋತೀನಿ. ಅಕ್ಕ, ನೀವು ರೆಸ್ಟ್ ಮಾಡಿ, ಓಕೆನಾ? ಇಲ್ಲ, ನಾನು ಸ್ವಲ್ಪ ತಾದ್ಮೇಲೆ ಮಲಗ್ತೀನಿ. ಸರಿ, ಟೇಕ್ ಕೇರ್. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಈ ಕಡೆ ನಮ್ಮ ಬಾಸ್ ಲವ್ ಹೀಗಾಗೋಯ್ತು, ನನ್ನ ಲವ್ ಸ್ಟಾರ್ಟಿಂಗಲ್ಲೇ ಕೊಟ್ಟೋಯ್ತು. ಏನಾಗ್ತಿದೆ? ದುಷ್ಟಶಕ್ತಿಗಳ ಕೈವಾಡ ಏನಾದರೂ ಇದೆಯಾ? ಇಲ್ಲ. ಗ್ರಹಗತಿಗಳು ಸರಿ ಇಲ್ವಾ? ಅದು ಗೊತ್ತಿಲ್ಲ. ಅಥವಾ ಆಷಾಢ ಕಳೆದು ಶ್ರಾವಣ ಬಂದ್ಮೇಲಾದ್ರೂ ಕರೆಕ್ಟ್ ಆಗ್ಬೋದಾ? ಅಯ್ಯೋ, ಒಂದೂ ಗೊತ್ತಾಗ್ತಿಲ್ಲ. ವಿಶ್ವರೂಪ್, ಅಪ್ಪನ ಲೈಫ್ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಅಪ್ಪನ ಲೈಫು ಚೆನ್ನಾಗೇ ಇರುತ್ತೆ. ಸದ್ಯಕ್ಕೆ ಕನ್ಫ್ಯೂಷನ್ಸ್ ಇರ್ಬೋದು, ಆದ್ರೆ ನಾನ್ ಗ್ಯಾರಂಟಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ನೋ ವರೀಸ್. ಗ್ಯಾರಂಟಿ? ಗ್ಯಾರಂಟಿ 100%. 100%. ಇವಾಗ ನಾನು ಸ್ವಲ್ಪ ಸಮಾಧಾನವಾಗಿರ್ಬೋದು. ಮತ್ತೆ ಈ ದುಃಖ ಕಣ್ಣಿರಲ್ಲ, ನಂಗೆ ಜಾಸ್ತಿ ಬರಲ್ಲ. ಇಲ್ಲಿಂದ ಇಲ್ಲಿವರೆಗೆ ಬರುತ್ತೆ, ಅದಕ್ಕಿಂತ ಮೇಲೆ ದುಃಖ ಹೋಗಕ್ಕೆ ಬಿಡೋದೇ ಇಲ್ಲ ನಾನು. ನೀವು ಹೇಳಿದ ಮೇಲೆ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಅದೆಲ್ಲ ಇರಲಿ, ಹೌ ಕ್ಯಾನ್ ಐ ಹೆಲ್ಪ್ ಯು? ಏನು ಅಂತ ಹೇಳಿ ವಿಶ್ವರೂಪ್ ಸರು, ನನ್ನ ಹೆಂಡತಿ ಮಾತ್ಕೆ ಸಿಗ್ತಿಲ್ಲ. ಹತ್ರ ಹೋದ್ರೆ ಸಾಕು, ಒಳ್ಳೆ ಮೈ ಮೇಲೆ ದೆವ್ವ ಬಂದಂಗೆ ಆಡ್ತಾಳೆ. ಈ ಲೇಡೀಸು ಒಂಥರ ಮಕ್ಕಳಿದ್ದಾಗೆ. ಅವ್ರು ಅಳ್ತಿರ್ಬೇಕಾದ್ರೆ ನಾವು ಮಧ್ಯಕ್ಕೆ ಹೋಗಿ ಸಮಾಧಾನ ಏನಾದರೂ ಮಾಡಿದ್ರೆ ಅಲ್ಲಿಗೆ ಕತೆ ಮುಗೀತು. ಇನ್ನು 1 ವಾರ ಅಳ್ತಾನೇ ಇರ್ತಾರೆ, ಎಷ್ಟು ಸಮಾಧಾನ ಮಾಡಿದ್ರು ಅಷ್ಟೇ. ಮತ್ತೀಗ ಏನ್ ಮಾಡೋದು ಅಂತೀರಾ? ಐ ವಿಲ್ ಟೆಲ್ ಯು. ಈ ಲೇಡೀಸ್ ಅಳ್ತಿರ್ಬೇಕಾದ್ರೆ ಅವ್ರನ್ನ ಅಳಕ್ ಬಿಡಬೇಕು. ಅವ್ರ ಮುಂದಿನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ಬೇಕು, ಆದರೆ ಸಮಾಧಾನ ಮಾಡಕ್ಕೆ ಹೋಗ್ಬಾರ್ದು. ಆವಾಗ ಏನಾಗುತ್ತೆ? ತಲೆ ಕೆಡುತ್ತೆ. ತಲೆ ಕೆಟ್ಟು ನಾನು ಇಷ್ಟೆಲ್ಲ ಅಳ್ತಾ ಇದ್ರು ನನ್ನ ಗಂಡ ನನಗೆ ಸಮಾಧಾನ ಮಾಡಕ್ಕೆ ಬರ್ತಿಲ್ವಲ್ಲ ಅಂತ ತಲೆ ಕೆಟ್ಟು ನಿಮ್ಮ ಹತ್ರ ಬರ್ತಾರೆ. ಅವಾಗ ನೀವು ಪ್ರೀತಿಯಿಂದ ಅವರಿಗೆ ಸಮಾಧಾನ ಕೊಟ್ಟರೆ ಅಷ್ಟೇ ಸಾಕು. ಕರಗಿ ನೀರಾಗಿ ಆ ಕಡೆ ಅರಬ್ಬಿ ಸಮುದ್ರಕ್ಕೂ ಈ ಕಡೆ ಬಂಗಾಳ ಕೊಳ್ಳಿಗೂ ಹರಿದಾಡಿ ಬಿಡ್ತಾರೆ. ಎಂತ ಐಡಿಯಾ ಕೊಟ್ರಿ ವಿಶ್ವರೂಪ್, ಈಗಲೇ ಟ್ರೈ ಮಾಡ್ತೀನಿ. ಟ್ರೈ ಮಾಡಕ್ಕೆ ನನ್ನ ಮೇಲೆಲ್ಲ ಹೆಂಡತಿ ಮೇಲೆ ನಾಟಿ ಬಂದೇ. ನಿಮ್ಗೆ ಟ್ರೈ ಮಾಡಕ್ಕೊಂದು ಜೀವ ಆದ್ರೂ ಇದೆ, ಆದ್ರೆ ಈ ಜೀವಕ್ಕೆ ಅಯ್ಯೋ ದುರು ಇದೆಯೇ. ದೇವ್ರೆ, ನನ್ನ ಲೈಫ್ನ ಲಗಡಿ ತೆಗೆದ್ರೂ ಪರವಾಗಿಲ್ಲ, ಆದ್ರೆ ಬಾಸ್ ಲೈಫ್ನ ಸಖತ್ತಾಗಿ ಮಾಡಬೇಕು. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ